ಲೇ ಮೈಲಾರಿ, ಚಿಲ್ಲರ್ ಕುರಿಗಳ ಗುಂಪ ಕಟ್ಟಿಕೊಂಡು ಬಂದು ಒಗಸಿ ಹಾಳು ಮಾಡಿದ್ದಲ್ಲದೆ ಕಾಲ ಉಳಿಯಂತೆ ಕೈಯಲ್ಲಿ ಕೊಟ್ಟು ಹಿಡಿದುಕೊಂಡು ತೋರಿಸೋ ಈಗ ನನ್ನ ಗಂಡು ಸ್ಥಾನವನ್ನು. ದೇವೇಂದ್ರ, ನನ್ನ ಗಂಡಸ್ತನದ ಬಗ್ಗೆ ಮಾತು ಎತ್ತಿದ್ರೆ ನಿನ್ನನ್ನು ಇದೇ ಕೊಂಡಿಂದ ಗುದ್ದಿ ಸಾಯಿಸಿ ಬಿಡುತ್ತೇನೆ, ಎಚ್ಚರ. ಈ ಊರಿಗೆ ಮಿಕ್ಕಿದುಲಿ ಇವತ್ತು ನಿಮ್ಮ ಪಂಜರದ ಸಿಕ್ಕತ್ತೆ, ಬಿಡಬೇಡಿ. ಎದಿ ಮೇಲೆ 4 ಸೊನ್ನೆ ಒತ್ತೆ ನೀಡ್ರಿ. ಹೌದು ಮಂಗ, ಈ ಕಾಳ ಕೊಡಕ್ಕೆ ಸಮಗಾರನ ಮಚ್ಚೆ ಪೆಟ್ಟು ಏನನ್ನ ಒಂದೇ ತಿಂದವರ ತುಡಿಗೆಯಲ್ಲಿ ತಿಂದು ತೇಗಿದೆ ಈ ಕೊಬ್ಬಿದ ಕೋಣವನ್ನು ಕಾಯ್ದ ಕಬ್ಬಣದ ಸಲಾಕಿಯಿಂದ ಬಿಸಿ ಮಾಡಬೇಕು. ಲೇ ಭೀಮ, ಕಾಯ್ದ ಕಬ್ಬಣದ ಸಲಾಕಿಯನ್ನು ಬಿಸಿ ಮಾಡು. ದೇವೇಂದ್ರ, ಕಬ್ಬಿಣದ ಸಲಾಕಿ ಏಕೆ? ನಿನ್ನ ಅರಮನೆಯಲ್ಲಿ ಕದ್ದು ತಂದ ಇಡೀ ಕಬ್ಬಿಣದ ಸಲಾಕಿಯಿಂದ ನನ್ನ ಮೈ ಸುಟ್ಟರು ಬಗ್ಗುವ ವಂಶ ನನ್ನದಲ್ಲ. ಏಕೆಂದರೆ ಇದು ತಪ್ಪು ಮಾಡದ ಶರೀರ, ಮುಂದೆ ತಪ್ಪು ಮಾಡುವುದಿಲ್ಲ. ವಿನಾಕಾರಣ ನನ್ನ ಮೇಲೆ ಸುಳ್ಳಿನ ಪುಸ್ತಕ ಬರೆದು ಹೇಡಿಯಂತೆ ಕಂಬಕ್ಕೆ ಕಟ್ಟಿ ಚಿತ್ರಹಿಂಸೆ ಕೊಡಿಸ್ತೀಯಲ್ಲ, ನಿಜವಾಗಿಯೂ ನೀನು ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿಲ್ಲ. ನಿನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೀಳು ಜಾತಿ ಆಳಿದ ರಕ್ತಕ್ಕೆ ಹುಟ್ಟಿರಬೇಕು. ನೀನು ನಿಮ್ಮ ಅಪ್ಪನಿಗೆ ನಿಜವಾಗಲೇ ಹುಟ್ಟಿದ್ದ ಅಂದರೆ ನಿನಗೆ ಗೊತ್ತಲ್ಲ ಅಂತದ್ರಲ್ಲಿ ಮತ್ತೊಬ್ಬರ ಬಗ್ಗೆ ಏನು ಬರುತ್ತಿದೆ ಮಂಕೆ? ನಾನು ಹೆಸರ ಕೇಳಿದರೆ ಇಡೀ ತಾಲೂಕಿನ ಜನರೇ ಹೆದರಿ ಚಡ್ಡಲ್ಲಿ ಮೂತ್ರ ಮಾಡಿಸಿಕೊಳ್ಳುತ್ತಿರುವಾಗ ಅಂದ ಮೇಲೆ ನನ್ನ ಮುಂದೆ ಸತ್ಯ ಹರಿಚಂದ್ರ ಆಗಲು ಹೊರಟಿದೆ ಆ ಜಾರಿ ರಕ್ತಕ್ಕೆ ಹುಟ್ಟಿದ ಕುನ್ನಿಯೇ. ನನ್ನ ತಾಯಿಗೆ ಜಾರಣೆ ಅಂದರೆ ನಿನ್ನ ಎದೆಯನ್ನು ಸೀಳಿ ರಕ್ತವನ್ನು ಕುಡಿಯುತ್ತಾನೆ ಈ ಮೈಲಾರಿ. ನಾಂದವರಿಗೆ ನರಕದ ದಾರಿ ತೋರಿಸುತ್ತಾನೆ. ಕಂಡ ಬಡ ರೈತರ ಬೆವರಿನ ತುತ್ತನ್ನು ನುಂಗಿ ನೀರು ಕುಡಿದ ರಾಕ್ಷಸ ನೀನು. ಹಣದ ಆಸೆಗೆ ಗಂಡ ಸತ್ತ ಹೆಂಡರಿಗೆ ಹಣದ ಆಸೆಯನ್ನುಚ್ಚಿ ವಿಧವೆಯರ ಬಾಳನ್ನು ಹಾಳು ಮಾಡಿದ ತಾಯಿಗಂಡ ನೀನು. ನನ್ನ ಅಣ್ಣನಿಗೆ ಬೆಲ್ಲದಂತ ಮಾತನ್ನು ಹೇಳಿ ಸ್ನೇಹಿತನ ಆಸ್ತಿಯನ್ನು ನನ್ನ ಅತ್ತಿಗೆ ಶೀಲ ಹಾಳು ಮಾಡಿ ಅವಳನ್ನು ಗುಂಡಿಟ್ಟು ಕೊಂದ ಮನುಷ್ಯತ್ವವಿಲ್ಲದ ನರಪಸು ನೀನು. ದೇವೇಂದ್ರ, ಹಿಂದೆ ನಡೆದ ಘಟನೆಗಳನ್ನು ನೀನು ಆಗಿ ಮರೆತು ಬಾಳಿದರೆ ಸರಿ. ಕಂಡ ಬಡ ರೈತರ ದುಡಿದಿಟ್ಟ ಹಣವನ್ನು ಗದ್ದೆಲೆ ತಿಂದು ತೇಗಿದ ಈ ನಿನ್ನ ಪಾಪದ ದೇಹ ಇದೇ ಬಡ ಬೀಸಿದ ಕೊಡಲೆ ಹೊಡೆದಕ್ಕೆ ಇಬ್ಬಾಗವಾಗಿ ಈ ಭೂಮಿಯ ಮೇಲೆ ಬೀಳುತ್ತದೆ. ಇದು ನಿಶ್ಚಿತ. ಈ ದೇವೇಂದ್ರ ದೇಹವನ್ನು ಈ ನಿನ್ನ ತಗಡಿನ ಕೊಟ್ಲಿಯಿಂದ ಈ ಭಾಗ ಮಾಡ್ತೀಯ ಕೂಸೆ. ಇನ್ನು 10 ನಿಮಿಷಗಳಲ್ಲಿ ನಿನ್ನ ಶರೀರವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರ ಮಾಡಿ ಹಾಕುತ್ತೀನಿ. ಲೇ ಭೀಮ, ಆ ಕಾಯ್ದ ಕಬ್ಬಣವನ್ನು ತೆಗೆದುಕೊಂಡು ಬಾ. ನಿನ್ನ ಎಚ್ಚರದ ಮಾತುಗಳು ನನ್ನ ಚಪ್ಪಲಿಗೆ ಸಮಾನ. ನಿನ್ನ ಗೋಳು ಕೋರಿಸಿಗೆ ತಲೆ ತಗ್ಗಿಸುವ ರೈತನ ಮಗ ನಾನಲ್ಲ. ದೇವೇಂದ್ರ, ನಿನ್ನ ಹೊಲಸು ಚರಿತ್ರೆ ಎನ್ನುವು ರೈತ ಸಂಘದ ಹಸಿರು ವಸ್ತ್ರದ ರೈತ ಸಂಘದ ಜನತೆ ಈಗಾಗಲೇ ಓದು ತಿಳಿದುಕೊಂಡಿದೆ. ಅಕಸ್ಮಾತ್ ನಿನ್ನ ಚರಿತ್ರೆಯನ್ನು ನೋಡಿ ಸಿಟ್ಟಿಗೆದ್ದು ಹಸಿರು ವಸ್ತ್ರ ಧರಿಸಿಕೊಂಡು ಒಂದು ಕೈಯಲ್ಲಿ ಕೊಡ್ಲಿ ಎಂಬ ಬ್ರಹ್ಮಾಸ್ತ್ರವನ್ನು ಹಿಡಿದುಕೊಂಡು ಬಂದರೆ ನಿನ್ನ ಪಾಪದ ದೇಹ ರೈತರ ಸೇಡಿನ ಅಗ್ನಿಯಲ್ಲಿ ಸುಟ್ಟು ಬೂದಿಯಾಗಿ ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಎಚ್ಚರ. ಹಸಿರು ವಸ್ತ್ರ, ಆ ನಿನ್ನ ಹಸಿರು ವಸ್ತ್ರ ಜನರನ್ನು ಹೇಗೆ ಬಾಯಿ ಮುಚ್ಚಿಸಬೇಕೆಂಬ ಹಸಿರು ವಸ್ತ್ರ ಈ MLA ದೇವೇಂದ್ರನಿಗೆ ಗೊತ್ತು. ಅಕಸ್ಮಾತ್ ರೋಜಂತೆ ಕಾಲಕ್ಕೆದರಿ ನನ್ನ ಅರಮನೆಯಲ್ಲಿ ಕಾಲಿಟ್ಟರೆ ಅಂತವರ ಕಾಲ ಕತ್ತರಿಸುವ ಅಸ್ತ್ರವು ಈ ದೇವೇಂದ್ರನಿಗೆ ಗೊತ್ತು. ಹುಚ್ಚ ಮುಂಡೆ ಮಗನೇ, ಸ್ವಲ್ಪ ಕಿವಿ ನಿಗರಿಸಿ ಕೇಳು ನಾನು ಹೇಳುವ ಮಾತುಗಳನ್ನು. ಹಿಂದೊಮ್ಮೆ ನರಗುಂದ ರೈತ ಬಂಡ ಆಯುಧ ಕ್ರಾಂತಿಯನ್ನು ನೆನಪಿಸಿಗು. ರೈತನ ಮಕ್ಕಳು ಮುಗ್ಧ ಜೀವಿ ಅಂತವರು ಮನಸ್ಸು ಮುರಿದು ನಿಂತರೆ ಸೊಕ್ಕಿನಿಂದ ಮಾತನಾಡುವ ರಾಜಕಾರಣಿಗಳೇ ಇರಲಿ, ಸರ್ಕಾರದ ಅಧಿಕಾರಿಗಳೇ ಆಗಿರಲಿ, ಅವರನ್ನು ಹಿಂದೆ ಮುಂದೆ ವಿಚಾರಿಸದ ಶಿರಚ್ಛೇದನ ಮಾಡಿ ಹಸಿ ರಕ್ತವನ್ನು ನೀರಿನಂತೆ ಘಟಘಟನೆ ಕುಡಿಯುತ್ತಾರೆ ಈ ಮಣ್ಣಿನ ಮಕ್ಕಳು. ಲೇ ವಿರಾರಿ, ನಾನು ಗುಣದ ಹಾಕಿದರೆ ಮುಖ್ಯಮಂತ್ರಿಯಿಂದ ಹಿಡಿದು ಸಚಿವ ಸಂಪುಟದ ಮಂತ್ರಿಗಳಿಗೆ ಗದಗದನೆ ನಡುಗುತ್ತಿರುವಾಗ ಅಣ್ಣಂತ ನಿನ್ನಂತ ಪೋಸಿ ರೈತನಿಗೆ ಹಂಚುವ ಮನುಷ್ಯ ನಾನಲ್ಲ. ಲೇ ಭೀಮ, ಕಾಯ್ದ ಕಬ್ಬಣ ಸಲಾಕಿಯಿಂದ ಬರೆ ಹೇಳದು ಯಾವ್ದಾರ ಹಾಳ ಬಾವಿಯಲ್ಲಿ ತಳ್ಳಿ ಬಂದ ಬಿಡು ಇವನನ್ನು. ಲೇ ತಮ್ಮ, 7 ಕೋಟಿ ಮೈಲಾರಿ ಲಿಂಗಪ್ಪ, ಕೋಳ ಹಾಕಿದ ನಾಯಿಗತಿ ಯಾಕೆ ಮಗಳುವಿ? ಸುಮ್ಮನ ನಾ ಹೇಳದ ತಲೆಯಾಗ ತಗ. ಧನ್ಯರ
ನಾನು ನಿಮ್ಮ ಗೊಂಜಾದ ಹೊಲದಾಗ ಕುರಿ ಒಗ್ಸೇನಿ ಎಂದು ತಪ್ಪು ಒಪ್ಪಿಗೆ ಸಿಕ್ಕೇನ ಕಮ್ಮಕತ್ತಿ ದೌಡ ಮನೆಗೆ ಬಿಟ್ಟು ಕಳ್ತಾರ ಹೋಗತ್ತಪ್ಪ 1500 ರೂಪಾಯಿ ಕೊಟ್ಟು ಮುಂಜಾನೆಗ ಇವನು ಸತ್ತವರ ಬೇಡರ ಕುಲದ ವಂಶದಲ್ಲಿ ಹುಟ್ಟಿದವನು. ನನ್ನ ವಂಶಕ್ಕೆ ಎಷ್ಟೋ ಕಷ್ಟ ನಷ್ಟಗಳು ಬಂದರು. ನನ್ನ ವಂಶಕ್ಕೆ ಅಪಕೀರ್ತಿ. ಈ ಮೈಲಾರಿ ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಪ್ರಾಣ ಬೇಕಾದ್ರೂ ಕೊಡುವ ಈ ಮಣ್ಣಿನ ಮಗ ವೀರ ಮೈಲಾರಿ. ವೀರ ಮೈಲಾರಿ, ನಿನ್ನಂತ ಸಾವಿರಾರು ವೀರ ಮೈಲಾರಿಯನ್ನು ನನ್ನ ಅರಮನೆಯ ನಡಕಂಬಕ್ಕೆ ಕುರಿ ಮರಿಯಂತ ಜೋತಾಕಿ ಅವರ ಋಣ ಕತ್ತರಿಸಿ ಲೆಕ್ಕ ಹಾಕಿದರೆ ಏನು ಸಲಾರದ ಏಣಿಕೆ ಮಾಡಿ ತೋರಿಸಿದ್ದಾನೆ ಈ ಗೌಡಿಕೆಯ ದೇವೇಂದ್ರ. ಲೇ ಭೀಮ, ಕಾಯ್ದ ಕಬ್ಬಣದ ಸಲಾಕಿಯಿಂದ ಬರೀ ಏಟು ಹಾಕೋ ಇವನಿಗೆ. ಏ ದೇವೇಂದ್ರ, ನನ್ನೊಂದಿಗೆ ಸರಸವಾಡುವುದು NTC ಸರ್ಕಾರ ಹೋರಿಯೊಂದಿಗೆ ಸರಸವಾಡುವುದು ಎರಡೂ ಒಂದೇ. ಹೀಗೆ ಮೋಸದಿಂದ ಕಂಬಕ್ಕೆ ಕಟ್ಟಿಸಿ ಚಿತ್ರಹಿಂಸೆ ಕೊಡಿಸ್ತೀಯಲ್ಲ, ಕೊಡಿಸು. ಆದರೆ ಮುಂದೆ ಒಂದು ದಿನ ನಾನೇ ನಿನ್ನ ಪಾಲಿನ ಯಮ ಕಿಂಕರ ತಿಳಿದುಕೊಳ್ಳಲೇ ಮಂಗ್ಯನ ಮಗನ. ಲೇ ಮೈಲಾರಿ, ನಾನೊಬ್ಬ MLA ಯುವಕರಾಗಿದ್ದುಕೊಂಡು ಅಂತರಲ್ಲಿ ನನಗೆ ಮಂಗ್ಯಾನ ಮಗನಿಂದ ಬರಲಿಯ ಬೋಳಿಯ ಮಗನೇ. ಬಾಸ್, ನೀನೊಬ್ಬ ಜನಪ್ರತಿನಿಧಿ, ಅಡ್ಡಿ ಇಲ್ಲ. ನಿಮ್ಮ ತಲಭಂಗ ಸಮಾಜ ಸೇವಕರಿಗೆ ಪವಿತ್ರವಾದ ಮತವನ್ನು ಕೊಟ್ಟು ಆರಿಸಿ ಕಳಿಸ್ತಾರಲ್ಲ ಮುಗ್ಧ ಜನತೆ, ತಮ್ಮ ಎಕ್ಕಡ ತೆಗೆದುಕೊಂಡು ತಾವೇ ಬೆಳೆದುಕೊಳ್ಳಬೇಕು. ಏಕೆಂದರೆ ರೈತನ ಮಕ್ಕಳಿಗೆ ಕಷ್ಟ ಬಂದಾಗ ಪರಿಹಾರ ಕೊಂಡಳು ಹೋದರೆ ರಾಜಕಾರಣಿಗಳು ಯಕ್ಕ ರಾಜರಾಣಿ ಆಟವನ್ನು ಆಡಿ ರೈತರನ್ನು ಹರಿದು ತಿನ್ನುವ ಹಂದಿಗಳು ಇದ್ದಂತೆ. ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಮಕ್ಕಳಿಗೆ ಬೋಳಿ ಮೆಗ ಎಂದರೆ ನೀನು ಕಟ್ಟಿ ಹಾಕಿರುವ ಸರಪಳಿಯನ್ನು ಹರಿದುಕೊಂಡು ಬಂದು ನಿನ್ನ ತುಳಿದು ಸಾಯಿಸಿ ಬಿಡುತ್ತೇನೆ. ಎಚ್ಚರ ಎಚ್ಚರ. ಲೇ ಮೈಲಾರಿ, ಲೇ ಭೀಮ, ಎಳೆದುಕೊಂಡ ಹೋಗಿ ಯಾವರ ಆಳಬಾವಿಯಲ್ಲಿ ತಳ್ಳಿ ಬಂದು ಬಿಡು. ಅಪ್ಪಣೆ ದಣಿಯರ ತಗೊಂಡು ಹೋಗಿ ಇವ್ರು ಹಾಕಲ್ಲ, ಇದಕ್ಕೆ ಕರ್ಮ ಹಾಳ್ಕ. ಅಣ್ಣಾತಿಗೆ ಚೀರಲೇ ಮಗನ ಚೀರ, ಇನ್ನಷ್ಟು ಚೀರ. ದೊಡ್ಡವ್ರು ಬೆತ್ತದ್ರ ಗೊತ್ತಾಗಲಿ ಮಗನ. ಏ ಭೀಮ, ಹೊತ್ಕೊಂಡು ಹೋಗಿ ಯಾವ್ದಾರ ಹಾಬೇಕು ಹೋಗ್ತಾ ಹೋಗೋದು ಬಂದು ಹುಗ್ಗಿ ಉಂಡ ಲೇ ಮಂಗ್ಯನ ಮಗನ. ಲೇ ಭೀಮ, ಬಂದು ಸಂತೋಷದಿಂದ ಹೋಳಿಗೆ ಊಟ ಮಾಡ್ರಿ. ನಡ್ರಿ ಜನರ, ಬಾ ಹೋಗಾರು. ನಡ್ರಿ ಜನರ, ನನಗೆ ಯಾಕ ಮೈ ಬಾರ ಗಟ್ಟಿ ಹೋಗಿ